ಕಾಸಬಾಗದಲ್ಲಿ ಹೆಚ್ಚಾದ ಸರಗಳ್ಳರ ಹಾವಳಿಯಿಂದ ಇಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ಸಕ್ರಿಯವಾಗಿದ್ದ ಇರಾನಿ ಗ್ಯಾಂಗ್ ಮತ್ತೆ ಸಕ್ರಿಯವಾಗಿದೆ ಎನ್ನುವ ಆತಂಕ ನಗರದ ಜನರಲ್ಲಿ ಕಾಡ್ತಾ ಇದೆ. ಪೊಲೀಸ್ ಕಮಿಷನರೇಟ್ ಆದ 7 ತಿಂಗಳಿನಲ್ಲಿ ಮಹಿಳೆಯರ ನಿದ್ದೆಗೆಡಿಸಿದ್ದ ಇರಾನಿ ಗ್ಯಾಂಗ್ಗೆ ಅಂದಿನ ಮಾಳಮಾರುತಿ ಪಿಎಸ್ಐ ಆಗಿದ್ದ ಬಿಆರ್ ಗಡ್ಡೇಕರ್ ನೇತೃತ್ವದ ತಂಡ ಆ ಗ್ಯಾಂಗ್ ಹೆಡಮುರಿ ಕಟ್ಟಿದ್ರು. ಈಗ ಮತ್ತೆ ಕಾಸಬಾಗ್ನಲ್ಲಿ ಕಳೆದೊಂದು ವಾರದಿಂದ ಬರೋಬ್ಬರಿ 6 ಸರಗಳ್ಳತನ ಪ್ರಕರಣ ನಡೆದ್ರೂ ಶಹಾಪುರ ಪೊಲೀಸರು ಮಾತ್ರ ಪ್ರಕರಣ ದಾಖಲಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎನ್ನುವ ಆರೋಪ ಕಾಸಬಾಗದ ಜನರು ಮಾಡುತ್ತಿದ್ದಾರೆ. ವಿನಾಯಕ್ ಸುರೇಪಾನ್ ಇಲ್ಲಿ ಬಾಜಾರೋಣಿ ಕಾಸಬಾಗದಲ್ಲಿರೋದು. ನಿನ್ನೆ ಲಕ್ಷ್ಮೀ ವ್ರತ ಶ್ರಾವಣ ಶುಕ್ರವಾರ ಇತ್ತಲ್ಲ, ಲಕ್ಷ್ಮೀ ವ್ರತ ಇತ್ತಂಥೇಳಿ ನಾನು ಪೂಜೆಗೆ ಹೋಗಿದ್ದೆ. ಹೋಗಬೇಕಾದ್ರೆ ನಂದು ಮಂಗಳಸೂತ್ರ ಅದು ಹಾಕ್ಕೊಂಡು ಪೂಜೆಗೆ ಹೋಗಿದ್ದೆ. ಬರ್ತಾ ಯಾರೋ ಬೆನ್ನು ಹತ್ತಿ ಬಂದು ಇಲ್ಲಿ ನಮ್ಮ ಮನೆ ಮುಂದೆ ಅವನು ನನಗೆ ದುಗುಸಿ ನನ್ನ ಕೊರಳಾಗಿಂದ ಮಂಗಳಸೂತ್ರ ಎಲ್ಲ ಸ್ನ್ಯಾಚ್ ಮಾಡಿ ಹೋದ. ಮಧ್ಯಾಹ್ನ 3:50 ಆಗ ಅವ ನಂದು ಇದು ಕುತ್ತಿಗೆ ಒಳಗೆ ಹಿಂಗೆ ಎಕ್ದಮ್ ಕೈ ಹಾಕಿ ಅವ ತಕ್ಕೊಂಬಿಟ್ಟ. ಹೆಂಗೆ ತಕ್ಕೊಂಡ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಬೀಳಿಸ್ಬಿಟ್ಟ ನನಗೆ. ಹಾಗೆ ನಾನು ಅವ್ನ ಹಿಂದೆ ಓಡಿ ಹೋದರೂ ಅವ ಸಿಗಲಿಲ್ಲ. ಆಗಿಂದಾಗ ನಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅದು ಕೊಟ್ಟೆ. ಮತ್ತು FIR ಆಯಿತು. ಮತ್ತು ಮೇಲಧಿಕಾರಿಗಳಿಗೂ ತಿಳಿಸಿದ್ವಿ. ಅವರೊಂದು ಸ್ವಲ್ಪ ಅವ್ರಿಗೆ ಮೇಲೆ ದಬ್ಬಾಳಿಕೆ ಹಾಕಿ ಹೀಗೆ ಮುಂದೆ ಆಗಬಾರ್ದು, ಮತ್ತು ನಾನೇನು ಕಳ್ಕೊಂಡೇನಿ ಅದೆಲ್ಲ ನನಗೆ ಸಿಗ್ಬೇಕಂಥೇಳಿ ನಾನು ದಯವಿಟ್ಟು ಕೇಳ್ಕೊತೀನಿ. ಮತ್ತು MLA ಸಾಹೇಬ್ರಿಗೂ ನಾವು ತಿಳಿಸಿದ್ದೀವಿ. ಅಲ್ಲಿಂದು ಸ್ವಲ್ಪ ದಬ್ಬಾಳಿಕೆ ಬಂದು ನಮ್ಮದು ಸಾಮಾನು ಏನೈತಿ ನಮಗೆ ಕೊಡಿಸ್ಬೇಕು. ಮತ್ತು ನಾವು ನಾಳೆ ಗಣಪತಿ ಹಬ್ಬ ಬರ್ತದೆ, ದಸರಾ ಹಬ್ಬ ಬರ್ತೈತಿ. ನಾವು ಇದ್ದಿದ್ದು ನಾವು ಹಾಕ್ಕೊಂಡು ಹೋಗ್ಬೇಕಾಗ್ತೈತಿ. ಈ ರೀತಿ ಹಾಕ್ಕೊಂತ ಹೋದ್ರೆ ನಾವು ಹೆಂಗೆ ಅಡ್ಡಾಡ್ಬೇಕು? ಹೆಣ್ಮಕ್ಳ ಸಲುವಾಗಿ ಸಾಕಷ್ಟು ಇದು ಅದಾವ. ಏನೂ ಇಲ್ಲ, ನಾವು ಇಷ್ಟು ಚೀರಾಡಿದ್ರೆ ಯಾರೂ ಏನು ಬರಲೇ ಇಲ್ಲ, ಏನಿಲ್ಲ. ನಮ್ದು ಹೆಂಗೆ ಮುಂದೆ ಸ್ವಲ್ಪ ನೋಡಿರಿ, ಎಲ್ಲರೂ ಸ್ವಲ್ಪ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನಮ್ದು ಸಾಮಾನೇನು ಕಳೆದೈತಲ್ಲ ಅದೊಂದು ಸ್ವಲ್ಪ ಸಿಗುವಂಗೆ ಮಾಡಿದ್ರೆ, ಮತ್ತು ಯಾರು ಅವ್ರು ಕಳು ಮಾಡ್ಯಾರಲ್ಲ ಅವ್ರಿಗೊಂದು ಸ್ವಲ್ಪ ಸರಿಯಾದ ಶಿಕ್ಷೆ ಕೊಡಬೇಕು. ಇನ್ನೊಂದು ಸತಿ ಅವ್ರು ಮಾಡಬಾರ್ದು ಇಂಥದ್ದೆಲ್ಲ ಕೆಲಸ. ನಾನು ಟೋಟಲ್ ನಂದು 7.5 ತೊಲಿ ಬಂಗಾರ ಇತ್ತು. ಎಲ್ಲನೂ ತಕ್ಕೊಂಡೋದ. ಮಧ್ಯಾಹ್ನ 3:50 3:50 ಟೈಮಿಗೆ ಸುಮಾರಿಗೆ ಅವ ನನ್ನ ಬೆನ್ನು ಹತ್ತಿ ಬಂದು ಇಷ್ಟೇ ಮಾಡಿದ್ದ ನೋಡ್ರಿ. ಬಿಜಾಯ ಆಯ್ತು ನಾವು. ಈ ಹಿಂದೆ ಸರಗಳ್ಳತನದ ವಿರುದ್ಧ ಸಮರ ಸಾರಿದ್ದ ಮಹಿಳೆಯರು ಸ್ವತಃ ಲಾಠಿ ಹಿಡಿದು ಕಳ್ಳರನ್ನ ಓಡಿಸುವ ಕೆಲಸ ಮಾಡಿದ್ರು. ಈಗ ಮತ್ತೆ ಸರಗಳ್ಳರ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಮಹಿಳೆಯರೇ ಲಾಠಿ ಹಿಡಿಯಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಟ್ನ್ಯಾಂಗ್, ಕಾಸಬಾಗದಲ್ಲಿ ಸರಗಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬಗ್ಗೆ ಮಾಹಿತಿ ಇದೆ ಎಂದರು. ಈಗ ಕಳ್ತನ ನಿಮ್ಮ ಹೇಳ್ದಂಗೆ ಕಳ್ತನಿಗೆ ಆಗ್ತಾ ಇದೆ ಸಿಟಿದಲ್ಲಿ. ಆದ್ರೂ ನಾವು ಕೂಡ ಬೇರೆ ಸ್ಟೆಪ್ಸ್ ನಾವು ತೊಗೊಳ್ತಾ ಇದ್ವಿ. ಈಗ ಪ್ರಿವೆಂಟಿವ್ ಸ್ಟೆಪ್ಸ್ ಕೂಡ ಈಗ ನಾವು ತೊಗೊಳ್ತಾ ಇದ್ವಿ. ಈಗ ಇದು ಕ್ರೈಮ್ ಅವೇರ್ನೆಸ್ ಬಗ್ಗೆ ಕೂಡ ಈಗ ನಾವು ಶುರು ಮಾಡಿದ್ವಿ. ಈ ಮಾರ್ಕೆಟ್ ಸ್ಟೇಷನ್ನಲ್ಲಿ, ಶಾಪುರ್ ಸ್ಟೇಷನ್ನಲ್ಲಿ ಇದು ಎಲ್ಲ ಶುರು ಮಾಡಿದ್ವಿ. ಮತ್ತು ಡಿಟೆಕ್ಷನ್ ಕೂಡ ಅದು ಆಗ್ತಾ ಇದೆ. ಅದು ಕೂಡ ನಾವು ಈಗ ಒಂದು ಸ್ಪೆಷಲ್ ಡ್ರೈವ್ ಅದು ಮಾಡಬೇಕು. ಅದಕ್ಕೆ ನಾವು ಇದು HBT ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟಿದ್ವಿ. ನಿಮ್ಮ ಹೇಳ್ದಂಗೆ ಬಹುಶಃ ಇದು ಚೈನ್ ಸ್ನ್ಯಾಚಿಂಗ್ ಕೇಸಸ್ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕು. ಮೊನ್ನೆ ಅವರು ACP ಅವರು ಎಲ್ಲ CCTV ಫುಟೇಜ್ ಅವರು ತೊಗೊಂಡಿದ್ದಾರೆ. ಈಗ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ. ಇದು ಚೈನ್ ಸ್ನ್ಯಾಚಿಂಗ್ ಹೇಗೆ ಆಗ್ತಾಯಿದೆ, ಎಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ಮತ್ತು ಇದು ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಇದು ಎಲ್ಲ ನಾವು ಈಗ ಸ್ವಲ್ಪ ಚೆಕಿಂಗ್ ಮಾಡ್ತಾಯಿದ್ವಿ. RTO ಕೂಡ ನಾವು RTOಯಿಂದ ಕೂಡ ನಾವು ಡೀಟೇಲ್ಸ್ ಈಗ ಕೇಳಿದ್ವಿ. ಯಾಕಂದರೆ ಫುಟೇಜಲ್ಲಿ ಅದು ನಂಬರ್ ಎಷ್ಟು ಇದೆ ಅಂತ ಅದು ಅಷ್ಟು ಕ್ಲಿಯರ್ ಬರಲಿಲ್ಲ. ಆದರೆ ಇದು ಮಾಡೆಲ್ ಮತ್ತು ಕಲರ್ ಮೇಲೆ ನಾವು ಡೀಟೇಲ್ಸ್ ನಾವು ಕೇಳಬೇಕು, ನಾವು ಕೇಳಿದ್ವಿ. ಸದ್ಯಕ್ಕೆ ಆ ಥರ ಯಾವುದು ಸುದ್ದಿ ಇಲ್ಲ. ಅಟ್ಲೀಸ್ಟ್ ನಾನು ಈಗ ಫ್ರಮ್ ದ ಲಾಸ್ಟ್ ಈಗ 1 ವರ್ಷ ಇಂದ ಈ ಪ್ರಾಪರ್ಟಿ ಅಫೆನ್ಸಸ್ ನಾನು ರಿವ್ಯೂ ಮಾಡಿದ್ದೀನಿ. ನೀವು ಬರುವಾಗ ಕೂಡ ಇದು ಪ್ರಾಪರ್ಟಿ ಕೇಸಸ್ ಬಗ್ಗೆ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು ಕಳ್ತನ ಆಗಿದೆ ಜಾಸ್ತಿ ಇದು ಲೋಕಲ್ MOBS ಮಾಡಿದರೆ, ಲೋಕಲ್ ಇಲ್ಲ ಅಂದರೆ ಲೋಕಲ್ ಅಂದರೆ ಸಿಟಿ ಅವರು ಮಾಡಿದರೆ, ಅಥವಾ ಇದು ಜಿಲ್ಲೆಯಿಂದ ಅಥವಾ ಸುತ್ತ ಇದು ಅಕ್ಕಪಕ್ಕ ಏರಿಯಾದಿಂದ ಬಂದಿದ್ದಾರೆ.
ಇಲ್ಲ, ಕೇಸಸ್ ತಗೋಬೇಕು, ಅದು ಕಂಪಲ್ಸರಿ ಇದೆ. ಆದರೆ ಯಾವುದು ವರ್ಕಿಂಗ್ ಆಗಬಾರ್ದು. ಮತ್ತು ಈಗ ನಮ್ಮಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಅದು 112 ಅದು ಶುರು ಆಗಿದೆ. ಈಗ ತಕ್ಷಣ ಯಾವುದು ಚೈನ್ ಸ್ನ್ಯಾಚಿಂಗ್ ಆದರೆ, ಯಾವುದು ಕಳ್ತನ ಆದರೆ ಜನ ಡೈರೆಕ್ಟ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾ ಇಲ್ಲ, ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಮತ್ತೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬರ್ತಾ ಇದೆ, ಮತ್ತು ಕಂಟ್ರೋಲ್ ರೂಮಿಂದ ಇನ್ಸ್ಪೆಕ್ಟರ್ಗೆ ಹೋಗ್ತಾ ಇದೆ, ಮತ್ತು ಆಮೇಲೆ ನಮ್ಮ ಟೀಮ್ ರೀಚ್ ಆಗ್ತಾ ಇದೆ. ಸೊ ಅದರಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ವಿ. ಸೊ ನಮ್ಮ ಗಮನ ಬರೀ ಒಂದು ಲಾಸ್ಟ್ ಟೈಮ್ ಈ ಥರ ಆಗಿದೆ, ಕಂಪ್ಲೇಂಟ್ ಬಂದಿತ್ತು, ಕಾಲ್ ಬಂದಿತ್ತು, ಆದರೆ ಕೇಸ್ ಮಾಡಿಲ್ಲ. ಬಾಕಿ ಕೇಸಸ್ಗಳಲ್ಲಿ ಎಲ್ಲ FIR ರಿಜಿಸ್ಟ್ರೇಷನ್ ಆಗಿದೆ. ಇರಾನಿ ಗ್ಯಾಂಗ್ ಮಾಡುತ್ತಿದೆಯೇ ಎನ್ನುವ ಮಾಹಿತಿ ಕಲೆ ಹಾಕಲಾಗುವುದು. ಶಹಾಪುರ ಪೊಲೀಸರು ಸರಗಳ್ಳತನವಾದಾಗ ಪ್ರಕರಣ ದಾಖಲಿಸಿಕೊಳ್ಳಬೇಕು. ಒಂದು ವೇಳೆ ಪೊಲೀಸರು ನಿರಾಕರಿಸಿದ್ರೆ 112ಗೆ ಕರೆ ಮಾಡಿ ದೂರು ನೀಡಿದ್ರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ #ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ. ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ. ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು. ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನ ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ. ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು. ನ್ಯಾಯವನ್ನ ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನು ರಕ್ಷಿಸೋಕೆ, ಬೆಳಗಾವಿ ನಾಗರಿಕರ ಹಕ್ಕುಗಳನ್ನು ರಕ್ಷಿಸೋಕೆ #ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ.